ಸ್ನೇಹಿತರೆ, ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಡೀತಾ ಇತ್ತು. ಅದು ಯಾವುದಪ್ಪ ಇಂಟರ್ವ್ಯೂ ಅಂತಂದರೆ, ಈ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ಆದಂಥ ಮಲ್ಲು ಜಮಖಂಡಿ ಅವರು, ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವರಿಗೆ ಒಂದು ಸಂದರ್ಶನದಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ. ಅದೇನಪ್ಪ ಅಂತಂದರೆ, ನಿಮ್ಮ ಮೊದಲನೇ ಸಿನಿಮಾ ಆದಂಥ ನನ್ನಾಕಿ ಚಿತ್ರದ ಅದರಿಂದ ನಿಮಗೆ ಎಷ್ಟು ಲಾಭ ಬಂತು, ಅಂದರೆ ನೀವು ಸಕ್ಸಸ್ ಆಯಿತಾ ಆ ಸಿನಿಮಾ, ಹಾಗೆ ಹೀಗೆ ಅಂತ ಒಬ್ಬ ಇಂಟರ್ವ್ಯೂ ಮಾಡೋರು ಅವರನ್ನು ಕ್ವಶನ್ ಕೇಳ್ತಾರೆ, ಮಲ್ಲು ಜಮಖಂಡಿ ಅವರನ್ನು. ಆಗ ಮಲ್ಲು ಜಮಖಂಡಿ ಅವರು ಸಿನಿಮಾ ಏನೋ ಚೆನ್ನಾಗಿ ಮೂಡಿ ಬಂದಿತ್ತು, ಬಟ್ ನಾವು ಅನ್ಕೊಂಡಷ್ಟು ಅದು ಯಶಸ್ಸು ತಂದು ಕೊಟ್ಟಿಲ್ಲ, ನಮಗೆ ಅದು ಅಷ್ಟೊಂದು ರಿಟರ್ನ್ಸನ್ನು ಕೊಟ್ಟಿಲ್ಲ ಅಂತ ಅವರು ಆ ಒಂದು ಇಂಟರ್ವ್ಯೂರಿಗೆ ಹೇಳ್ತಾರೆ. ನೀವು ಮಾಡಿದ್ರಿ, ನೀವು ಬಜೆಟ್ ಹಾಕಿ ಮಾಡಿದ್ರಿ, ಅದ್ರ ಬಗ್ಗೆ ಒಂದು ಹೇಳ್ತಾ ಇದ್ರಿ. ನೀವು ಏನೇನು ಬಜೆಟ್ ಹಾಕಿದ್ರಿ, ನಿಮ್ಗೆ ರಿಟರ್ನ್ ಆಯ್ತು? ಈಗ ನೋಡ್ರಿ ಹೆಂಗಾಕೈತಿ, ಅದು ಅಷ್ಟು ತೃಪ್ತಿ ಆಗಿಲ್ಲ. ಅದು ಈ ವಿಡಿಯೋದಲ್ಲಿ ಇದನ್ನೇ ಕೇಳಾಗುತ್ತೀಯಪ್ಪ ಅಂತಂದು ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್, ಡೌಟ್ ಏನು ಬೇಡ, ಇದೆ ಇಲ್ಲೊಂದು ಸಮಸ್ಯೆ ಇದೆ. ಅದೇನಪ್ಪ ಅಂತಂದರೆ, ಆ ಒಂದು ಇಂಟರ್ವ್ಯೂಲ್ಲಿ ಏನು ಮಲ್ಲು ಜಮಖಂಡಿ ಅವರು ಈ ರೀತಿಯ ಒಂದು ಆನ್ಸರನ್ನು ಕೊಟ್ಟಿದ್ರಲ್ಲ, ನಮ್ಗೆ ಅಷ್ಟೊಂದು ಆ ಚಿತ್ರದಿಂದ ಎಕ್ಸ್ಪೆಕ್ಟೇಷನ್ನು ಅಥವಾ ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಟರ್ನ್ಸ್ ಬಂದಿಲ್ಲ ಅಂತಂದು ಅವ್ರು ಹೇಳಿದಾಗ, ಕೆಲವೊಂದಿಷ್ಟು ಕಾಮೆಂಟ್ಸ್ ತಜ್ಞರು ಇರ್ತಾರಲ್ಲ, ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ವಿಡಿಯೋ ಅಂದ ತಕ್ಷಣ ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಈ ಒಂದಿಷ್ಟು ಕಾಮೆಂಟ್ಸ್ ತಜ್ಞರು ಕೆಲವೊಂದಿಷ್ಟು ಕಾಮೆಂಟ್ಸ್ಗಳನ್ನು ಆ ಒಂದು ವಿಡಿಯೋ ಕೆಳಗಡೆ ಮಾಡಿದ್ರು. ಅದೇನಪ್ಪ ಅಂತಂದ್ರೆ, ನಾನು ಹೇಳ್ತಾ ಹೋಗ್ತೀನಿ, ನೀವೇ ನೋಡ್ಕೊಂಡು ಬನ್ನಿ. ಒಬ್ಬ ಕಾಮೆಂಟ್ ತಜ್ಞ ಏನಪ್ಪ ಅಂತ ಹಾಕಿದ್ನಂದರೆ, ಅತಿ ಆಸೆ ಗತಿ ಕೇಡು ಮಲ್ಲು ಅಂತ ಹಾಕಿದ್ದ. ನೀ ಯಾಕೆ ಫಿಲ್ಮ್ ಮಾಡಿದೆಯೋ ಯಪ್ಪ ಅಂತಂದು ತಲೆ ಕೆಡಿಸ್ಕೊಳ್ಳೋ ರೀತಿ ಇನ್ನೊಬ್ಬನ ಕಮೆಂಟ್ ಹಾಕಿದ್ದ. ಮುಂದುವರೆದು, ನಿನಗೆ ಸಿನಿಮಾ ಯಾರು ಮಾಡಪ್ಪ ಅಂತಂದ್ರಂತನೂ ಇನ್ನೊಬ್ಬ ಕಮೆಂಟ್ ಹಾಕಿದ್ದ. ಇನ್ನೊಬ್ಬನು ಕಮೆಂಟ್ ತಜ್ಞ ತನ್ನ ಒಂದು ಕಾಮೆಂಟಲ್ಲಿ ಏನು ಹಾಕಿದ್ನಪ್ಪ ಅಂತಂದರೆ, ಮಲ್ಲು ಅವರೇ, ನಿನಗೆಲ್ಲ ಸಿನಿಮಾ ಎಲ್ಲ ಸೂಟ್ ಆಗಲ್ಲ, ಸೆಟ್ಟು ಆಗಲ್ಲ, ನೀನು ಕಟಿಂಗ್ ಮಾಡ್ಕೊತ ಇದ್ಬಿಡಪ್ಪ ಅಂತಂದು ಇನ್ನೊಬ್ಬನ ಕಮೆಂಟ್ ಹಾಕಿದ್ದ. ಇನ್ನೂ ಹಲವಾರು ಕಮೆಂಟ್ಗಳು ಈ ರೀತಿ ಬಂದಿದ್ದು. ಅಂದರೆ ಈಗ ಎಂತೆಂಥವ್ರ ಸಿನಿಮಾ ಅಂದರೆ ದೊಡ್ಡ ದೊಡ್ಡ ನಾಯಕ ನಟರ ಸಿನಿಮಾನೇ ಗೆಲ್ತಾ ಇಲ್ಲ, ಇನ್ನು ನಿಂದು ಯಾವ ಲೆಕ್ಕ ಅಂತ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿದರು. ಅಂದರೆ ಅವರವರ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ಅವರು ತಿಳಿಸಿದ್ರು. ಸೊ ಒಬ್ಬ ಮನುಷ್ಯ ಒಂದು ಹಂತದಿಂದ ಮೇಲ್ ಹಂತಕ್ಕೆ ಹೋಗೋಕೆ ಇಷ್ಟಪಡ್ತಾನೆ ಹೊರತು ಕೆಳಗಡೆ ಹೋಗೋಕೆ ಯಾರೂ ಇಷ್ಟಪಡಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೆ, ಅವನು ಇಂಟರ್ವ್ಯೂವಲ್ಲಿ ಈ ರೀತಿ ಹೇಳಿದಾಗ ಹಲವಾರು ಕಮೆಂಟ್ ತಜ್ಞರು ಈ ರೀತಿ ಕಮೆಂಟನ್ನು ಮಾಡಿದರು. ಸೊ ನನಗೆ ಅವಾಗ ಅನಿಸಿದ್ದೇನಪ್ಪ ಅಂತಂದರೆ, ಈ ರೀತಿಯ ಕಮೆಂಟ್ಗಳು ನಾನು ಓದಿದಾಗ ನನಗೆ ಮಲ್ಲು ಜಮಖಂಡಿ ಅವ್ರದ್ದೊಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಸೊ ಆ ಕಾರಣಕ್ಕಾಗಿ ನಾನು ಅವರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವ ಒಂದು ಪೊಸಿಷನ್ನಲ್ಲಿ ಇರ್ತಾನೆ, ಆ ಒಂದು ಪೊಸಿಷನ್ ಮೇಲೆ ಬೆಳೆಯೋಕ್ಕೆ ಇಷ್ಟಪಡ್ತಾನೆ. ಐ ಮೀನ್, ಅದು ಸಿನಿಮಾ ರಂಗ ಇರ್ಬೋದು, ಯಾವುದಾದ್ರೂ ಕ್ಷೇತ್ರ ತಗೊಳ್ಳಿ, ಅವ್ನು ಜಾಬ್ ಮಾಡ್ತಾ ಇರ್ಬೋದು, ತಾನು ಯಾವ ಒಂದು ಹುದ್ದೆಯಲ್ಲಿರ್ತಾನೆ ಅವನು ಮೇಲ್ದರ್ಜೆಗೆ ಹೋಗಬೇಕಂತ ಆಸೆ ಪಡ್ತಾನೆ. ಸೊ ಅದೇ ರೀತಿ ಮಲ್ಲು ಜಮಖಂಡಿ ಅವರು ಈ ಒಂದು 2-3 ವರ್ಷಗಳ ಹಿಂದೆ ಏನು ಈ ಟಿಕ್ ಟಾಕ್ ಅನ್ನೋದು ಸ್ಟಾರ್ಟ್ ಆಗಿತ್ತು, ಅಲ್ಲಿಂದ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಅವರು ನಮ್ಮ ಕರ್ನಾಟಕದ ಜನರ ಮೆಚ್ಚುಗೆಯನ್ನು ಪಡೆದು ಯೂಟ್ಯೂಬ್ಗೆ ಬಂದು ಯೂಟ್ಯೂಬಲ್ಲಿ ಹಿಂದಿಗೆ ಅವರು 2 ಮಿಲಿಯನ್ಗೂ ಅತಿ ಹೆಚ್ಚು ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ. ಅವರು ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತೇ ಇದೆ, ತಮ್ಮ ಒಂದು ಕಾಮಿಡಿ ಒಂದು ವಿಡಿಯೋಗಳ ಮೂಲಕ ನಮ್ಮ ಕರ್ನಾಟಕದ ಜನತೆಯ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಏನೋ ಅದರಿಂದ ಅವರಿಗೆ ಚೆನ್ನಾಗಿ ಅರ್ನಿಂಗ್ಸ್ ಇದೆ. ಹಾಗೂ ಅವರು ಕೂಡ ಹಲವಾರು ಇಂಟರ್ವ್ಯೂಗಳಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ಸೊ ಈ ರೀತಿ ಕಾಮಿಡಿ ಪಾತ್ರಗಳನ್ನ ಮಾಡ್ಕೊತ ಬರ್ತಾ ಇದ್ದಂಥ ಅವರೇ ಎಲ್ಲ ಸ್ಕ್ರಿಪ್ಟು, ಸ್ಟೋರಿ ಎಲ್ಲ ಡೈರೆಕ್ಷನ್ನು ಅವರೇ ಎಲ್ಲ ಮಾಡ್ಕೋತಾ ಮಲ್ಲು ಜಮಖಂಡಿ ಅವರು ತಮ್ಮ ಒಂದು ಕಲೆಯನ್ನು ಈ ಒಂದು ಯೂಟ್ಯೂಬ್ ವಿಡಿಯೋಗಳ ಮೂಲಕ ಕರ್ನಾಟಕದ ಎಲ್ಲ ಜನತೆಗೆ ಪ್ರದರ್ಶನ ಮಾಡಿದರು. ಇನ್ನು ಹೋದ ವರ್ಷ ಅಂದರೆ ನನ್ನಾಕಿ ಸಿನಿಮಾದ ಮೂಲಕ ಅವರು ಒಂದು ಈ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. ಕಟಿಂಗ್ ಶಾಪನ್ನು ಇಟ್ಕೊಂಡಿದ್ರು ಅವರು, ಜಮಖಂಡಿ ಅವ್ರ ಮೂಲ ಊರು. ಸೊ ಅಲ್ಲಿಂದ ಅವರು ಈ ಹಂತಕ್ಕೊಂದು ತಮ್ಮ ಒಂದು ಪರಿಶ್ರಮದಿಂದ ಬೆಳೆದು ಬಂದಿದ್ದಾರೆ. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಅವರು ತಮ್ಮ ಒಂದು ಕಲೆಯನ್ನು ಪ್ರದರ್ಶಿಸಿ ಈ ಮಟ್ಟಿಗೆ ಅವರು ಸಾಧನೆಯನ್ನು ಮಾಡಿದ್ದಾರೆ. ಬಟ್ ಕೆಲವೊಂದಿಷ್ಟು ಈ ಕಮೆಂಟ್ ಮಾಡೋರು ಎಲ್ಲ ವರ್ಸ್ಟಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಕಮೆಂಟ್ ಯಾರಿಗೆ ತಾನೇ ಮಾಡಲ್ಲ, ಎಲ್ರಿಗೂ ಮಾಡೇ ಮಾಡ್ತಾರೆ, ಅಂತೆಂಥವ್ರನ್ನೇ ಬಿಡಲ್ಲ. ಇನ್ನು ಸಾಮಾನ್ಯ ಜನರನ್ನ ಬಿಡಲ್ಲ, ಅದು ಕಾಮನ್ನು. ಬಟ್ ನಾನೇನು ಹೇಳ್ತೀನಿಯಪ್ಪ ಅಂತಂದರೆ, ಮಲ್ಲು ಜಮಖಂಡಿ ಅವರು ಒಬ್ಬ
ಸಾಮಾನ್ಯ ಒಬ್ಬ ಕಟಿಂಗ್ ಮಾಡೋ ಹುಡುಗ ಇವಾಗ ಕರ್ನಾಟಕದ ಹಲವಾರು ಒಂದು ಸಿನಿಮಾ ರಂಗದ ಒಂದು ಇಂಟರ್ವ್ಯೂ ಕೂಡ ಅವ್ರು ಮಾಡಿದ್ದಾರೆ. ಅವರ ಒಂದು ಸಾಧನೆ ಅದ್ವಿತೀಯ ಅಂತ ಹೇಳ್ಬೋದು. ಇತ್ತೀಚೆಗೆ ಅವರು ಈಗ ಒಂದು 2 ಸಿನಿಮಾನು ಮಾಡಿದರು. ಅವರ 2ನೇ ಸಿನಿಮಾ ಆದಂಥ ವಿದ್ಯಾ ಗಣೇಶ್ ಕೂಡ ಈಗ ರಿಲೀಸ್ ಆಗಿದೆ. ಒಳ್ಳೆ ಸಕ್ಸಸ್ಸನ್ನು ಕಾಣ್ತಾ ಇದೆ. ನೀವು ಯಾರೆಲ್ಲ ಸಿನಿಮಾ ನೋಡಿಲ್ಲ ಒಂದು ಸಾರಿ ಹೋಗಿ ನೋಡ್ಕೊಂಬನ್ನಿ. ಅವರಿಗೆ ಆಶೀರ್ವಾದ ನೀಡಬೇಕು, ಹಾರೈಸಬೇಕು. ಸೊ ಈ ರೀತಿಯ ಕಮೆಂಟ್ಗಳು, ನೀನು ಕಟಿಂಗ್ ಮಾಡೋಕ್ಕೆ ಲಾಯಕ್ಕು, ನೀನು ಯಾಕೆ ಕಾಮಿಡಿ ಪಾತ್ರ ಮಾಡಿದ್ಬಿಟ್ಟು ಹೀರೋ ಆದಿ, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಿರಲ್ಲ. ಫಸ್ಟ್ ಆಫ್ ಆಲ್ ಎಫರ್ಟ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಕಾರಣ ಯಾವನಿಗೆ ಒಬ್ಬ ಮನುಷ್ಯನಿಗೆ ಉನ್ನತ ಮಟ್ಟಕ್ಕೆ ಹೋಗೋಕ್ಕೇ ಇಷ್ಟಪಡ್ತಾನೆ, ಅದನ್ನ ಬಿಟ್ಟು ಕೆಳಗಡೆ ಹೋಗೋಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಪರ್ಸನ್ಸು ಇರ್ತಾರೆ, ಅವರು 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂತ ಇರ್ತಾರೆ. ಅಂದರೆ ಎಫರ್ಟ್ ಹಾಕಿದರೆ ಅದೆಲ್ಲ ನಮ್ಗೆ ಸಿಗಲ್ಲ ಬಿಡು, ಹಾಗೆ ಹೀಗೆ ಅಂತ ಕುಂಟು ನೆಪ ಮಾಡಿಕೊಂಡು ಅವ್ರು ಅಲ್ಲೇ ಇರ್ತಾರೆ. ಓಕೆ, ಅದು ಪರವಾಗಿಲ್ಲ. ಬಟ್ ಎಫರ್ಟು ಹಾಕ್ದೇನೆ, ಕುಂಟು ನೆಪನೂ ಹೇಳ್ದೇನೆ ಇನ್ನೊಬ್ಬರಿಗೆ ಈಗ ಮುಂದೆ ಹೋಗೋರನ್ನು ಕಾಲು ಎಳೋ ಕೆಲಸ ನಾವು ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋ ರೀತಿ ಯಾರೋ ಒಬ್ಬರು ಅವ್ರ ಬಗ್ಗೆ ಕಮೆಂಟ್ ಹಾಕಿದ್ರು, ಅವ್ರಿಗೇನು ಪರಕ್ ಬೀಳಲ್ಲ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಅವ್ರು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಇದರಿಂದ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ, ದ ಮೋರಲ್ ಆಫ್ ದ ಸ್ಟೋರಿ ಈಸ್, ಯಾರು ಏನೇ ನೆಗೆಟಿವ್ ಕಮೆಂಟ್ ಮಾಡಲಿ, ಯಾರೇನೇ ಹೇಳಿ, ಯಾರೇನೇ ಕಾಲೆಳೀಲಿ, ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ ನಾವು ಉನ್ನತ ಹಂತಕ್ಕೆ ಹೋಗ್ತೀವಿ, ಸಕ್ಸಸ್ಸನ್ನು ಕಾಣ್ತೀವಿ. ಅದಷ್ಟೇ ನಮ್ಮ ತಲೆಯಲ್ಲಿ ಗಮನ ಇರಬೇಕು. ಯಾಕಂದರೆ ಉಳಿದವ್ರು ಇವ್ರು ಮಾತಾಡ್ತಾರೆ, ಅದನ್ನು ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೋತಾ ಕೂತ್ರೆ ಲೈಫಲ್ಲಿ ಯಾರೂ ಸಕ್ಸಸ್ ಆಗಲ್ಲ. ಸೊ ನಾವು ಮೊದಲಿಗೆ ನಮ್ಮ ಕೆಲಸವನ್ನು ಮಾಡಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನೂ ಒಂದು ಸ್ನೇಹಿತರೆ, ಈ ಥರ ಕಾಮೆಂಟ್ಸ್ ಮಾಡೋರು ಕಾಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಯಶಸ್ಸನ್ನು ಪಡೆಯೋರು ಅವ್ರ ವರ್ಕನ್ನು ಮಾಡ್ತಾ ಯಶಸ್ಸನ್ನು ಪಡಿತಾನೆ ಇರ್ತಾರೆ. ಅದಕ್ಕೆ ಒಂದು ಪುನೀತ್ ಸರ್ ಅವರೊಂದು ಸಾಂಗ್ ಇದೆ, ನಿಮಗೆ ಗೊತ್ತು ತಾನೆ? ನಿಮಗೆ ಗೊತ್ತಿದೆ ಅಲ್ವಾ ಯಾವ ಸಾಂಗ್ ಅಂತ? ನೋಡ್ಕೊಂಬನ್ನಿ. ಮಾಡೋರೆಲ್ಲ ಕೆಲಸನ ಮಾಡೋರು, ಸಿಂಪಲ್. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಯಾರೇನೇ ನೆಗೆಟಿವ್ ಕಮೆಂಟ್ಸ್ ಮಾಡಲಿ, ನಮ್ಮ ಬಗ್ಗೆ ಹೀಯಾಳಿಸ್ಲಿ, ಕಾಲು ಎಳೆಯಲಿ, ಬಟ್ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋದರೆ ಯಶಸ್ಸು ಖಂಡಿತ. ಯಾರಿಂದನೂ ಯಶಸ್ಸನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಮುಂದಿನ ಕೆಲಸಗಳನ್ನು ಮಾಡಿ. ಈ ಥರ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಸಮಾಜದಲ್ಲಿ ಇದ್ದೇ ಇರ್ತಾರೆ, ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.